ಕಣ್ಣೀರಧಾರೆ ಇದೇಗೆ ಇದೇಗೆ ನನ್ನೊಳಗಿನ ಹೂವೆ ಕೈಕೊಟ್ಟೆ ಏಕೆ ಕಣ್ಣೀರಧಾರೆ ಇದೇಗೆ ಇದೇಗೆ ನನ್ನೊಳಗಿನ ಹೂವೆ ಕೈಕೊಟ್ಟೆ ಏಕೆ ಕಣ್ಣೀರಧಾರೆ. ಎಕ್ಸ್ಕ್ಯೂಸ್ ಮಿ ಸರ್, ಐಸ್ ಕ್ರೀಮ್ ಪ್ಲೀಸ್. ತುಂಬಾ ಯೋಚನೆ ಮಾಡ್ತಿದ್ದೀರಾ, ಜೀವನದಲ್ಲಿ ತುಂಬಾ ನೊಂದಿದ್ದೀರಾ ಅನ್ಸುತ್ತೆ. ಕಷ್ಟ ಎಲ್ರಿಗೂ ಬರುತ್ತೆ. ಬೈ ಬೈ, ಐ ಆಮ್ ನಂದು. ಪ್ರಾಬ್ಲಮ್ ಏನ್ ನಿಮ್ದು? ಏನು ಅಂತ ಹೇಳಿಪ್ಪ. ಏನಾದ್ರೂ ಹೇಳಿದ್ರೆ ಸರ್ ನಮಗ್ ಗೊತ್ತಾಗೋದು. ನನ್ನ ಹೆಸರು ಬಾಲು, ನನ್ನ ಬಾಳೆಲ್ಲ ಬರೀ ಗೋಳು. ಈ ಓಳ್ ಪ್ರಪಂಚನೇ ಹಾಗೆ ಸರ್. ಏನ್ ಪ್ರಪಂಚನೋ ಏನೋ ಸರ್. ಅಲ್ಲ ಸರ್, ನಮ್ಗೆ ಏನಾದ್ರು ಕಮ್ಮಿ ಇದೆ ಸರ್. ನೋಡಕ್ ಚೆನ್ನಾಗಿದ್ದೀನಿ, ಒಳ್ಳೆ ಕೆಲಸದಲ್ಲಿದ್ದೀನಿ, 10,000 ರೂಪಾಯಿ ಸಂಬಳ ಬರುತ್ತೆ, ಬೈಕ್ ಇದೆ, ಹೆಲ್ಮೆಟ್ ಇದೆ, 5 ಲಕ್ಷ ರೂಪಾಯಿಗೆ ಇನ್ಶೂರೆನ್ಸ್ ಮಾಡಿಸಿದೀನಿ ಸರ್. ನಾನ್ ಕೇಳಿದ್ದು ನಿಮ್ಮ ಬಯೋಡೇಟಾ ಅಲ್ಲ, ನಿಮ್ಮ ಈ ಗೋಳಾಟಕ್ಕೆ ಕಾರಣ ಏನು ಅಂತ. ಅಲ್ಲ ಸರ್, ಇಷ್ಟೆಲ್ಲ ಇದ್ರು ನನ್ನ ಯೋಗ್ಯತೆಗೆ ಒಂದು ಹುಡುಗಿ ಸಿಗ್ಲಿಲ್ವಲ್ಲ ಸರ್. ಯಾಕಪ್ಪ ಕುರುಕ್ಷೇತ್ರ ದುರ್ಯೋಧನಂತರ ನಗು. ಬೆಂಗಳೂರಲ್ಲಿ ಏನಕ್ ಬೇಕಾದ್ರೂ ಬರ ಬರ್ಬೋದು, ಎರಡಕ್ ಮಾತ್ರ ಬರ ಬರಲ್ಲ. ಒಂದು ಏರಿಯಾಗಳಲ್ಲಿ ಸುಲಭವಾಗಿ ಸಿಕ್ಕೋ ಮೋರಿಗಳು, ಇನ್ನೊಂದು ರೋಡಲ್ಲಿ ಸಿಕ್ಕೋ ಚೋರಿಗಳು. ನೀವೇನ್ ಯೋಚನೆ ಮಾಡ್ಬೇಡಿ ಸರ್, ನಿಮ್ಗೊಂದ್ ಒಳ್ಳೆ ಹುಡುಗಿ ತೋರಿಸ್ತೀನಿ. ಅಂದ್ರೆ ತಾವು ಬ್ರೋಕರ? ಏನೋ ಅಭಿಮಾನಿಗಳು ಹಾಕಿ ಕರೀತಾರೆ. ನಮ್ಮ ತಾಯಾಣೆಗೂ ನೀನ್ ನೋಡೋದಕ್ಕೆ ಬ್ರೋಕರ್ ತರ ಕಾಣಿಸ್ತಿಲ್ಲಪ್ಪ, ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ತರ ಕಾಣಿಸ್ತಾ ಇದ್ದ. ಥ್ಯಾಂಕ್ ಯು ಸರ್, ನೀವ್ ಈ ರೀತಿ ಅನ್ಕೊಂಡಿರೋದು ನನ್ ಸೌಭಾಗ್ಯ. ಇಲ್ಲಿ ನೋಡಿ ಸರ್, ನಂಗ್ ಬೇಡ ಇದು. ಇವಳು ನನ್ಗೆ ಓಕೆ. ಓಕೆನಾ? ಓಕೆ, ಯಾವ ಫಿಕ್ಸ್ ಮಾಡಿ. ಶುಭಶ್ಚ ಶೀಘ್ರ. ತುಂಬಾ ಕೋಪರೇಟ್ ಹುಡುಗಿ, ಹಾಗೆ ಅನ್ಸಿಸ್ಕೊಂಡು ಹೋಗ್ಬೇಕಪ್ಪ. ಈಗ ಡೇ ಆದ್ರೆ 3,000, ನೈಟ್ ಆದ್ರೆ 4,000, ಡೇ ಅಂಡ್ ನೈಟ್ ಮಿಕ್ಸ್ ಆದ್ರೆ 5,000. ನಿಮ್ಗೆ ಅಂತ 500 ರೂಪೀಸ್ ಡಿಸ್ಕೌಂಟ್. ಈಗ ಲಾಡ್ಜು ಬೇಡ, ನಿಮ್ ಲೆವೆಲ್ಗೆ ರಿಸಾರ್ಟೇ ಮಾಡ್ತೀವಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಕಡ್ಡಾಯವಾಗಿ ಧರಿಸಿ. ಅಯ್ಯೋ ಕಿತ್ತೋಗಿರೋ ನನ್ನ ಮಗನೇ, ನಾನು ವರ್ಷದ ಕೂಳ್ನ ಕೇಳಿದ್ರೆ ನಿನಗೆ ನೀನು ವರ್ಷದ ಕೂಳ್ನ ಕೊಡಕ್ ಬರ್ತಿದ್ಯಲ್ಲ. ನಾನು ನಿನ್ನ ಸಾಫ್ಟ್ವೇರ್ ಇಂಜಿನಿಯರು ಅಂತ ಕರ್ದೆ, ಆದ್ರೆ ನೀನು ನನ್ನ ನಾನು ಓಡಿಸ್ಕೊಂಡೋಗಿದ್ ಇವನ್ನ ಪಬ್ಲಿಕ್ ಎಲ್ಲ ಯಾಕೆ ಓಡಾಕ್ತಾವ್ರೆ? ನನ್ನ ಮಗ ಬದುಕಕ್ಕೆ ನಮ್ಮ ಮನೆಗೊಂದು ಹುಡುಗಿನ ಕಳಿಸು ಅಂದ್ರೆ ಮನೆ ಮುಂದೆ ಜನನ ಕ್ಯೂ ನಿಲ್ಸೆ ಕೊಟ್ಟವ್ರಲ್ಲ, ಇಂಥವ್ರಿಂದಾನೇ ನಮ್ಮ ಲೈಫ್ ಎಲ್ಲ ಹಾಳಾಗೋಗೋದು. ಯಾರು ಹಾಳಾಗದೆ ಇರೋದಕ್ಕಲ್ವೇ ನಾವಿರೋದು. ಬಾಬಾ 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 ಬರೀ ತರ ಕರೀತಾವ್ರೆ. ನಿನ್ನ ನೋಡ್ತಾ ಇದ್ರೆ ನಿನ್ನ ಹಿಂದೆ ಸ್ತ್ರೀ ಸಂಬಂಧವಾಗಿ ಒಂದು ದೊಡ್ಡ ಹಗರಣವೇ ನಡೆದಿರೋ ಹಾಗಿದೆ. ಏನ್ ಶಾಸ್ತ್ರಿಗಳೇ, ಎಲ್ಲ ಕಣ್ಣು ಕಂಡಾಗ ಹೇಳ್ತಿದ್ರ? ಬ್ರಹ್ಮವಿದ್ಯೆ ಅಂದ ಹಾಗೆ ನೀನು ಸೋಫಾದ ಮೇಲೆ ಮುಗ್ಧನಾಗಿ ಕುಳಿತಿದ್ದಾಗ ಆ ಕಾಮ ಕನ್ನಿಕೆ ಬಂದು ಕಾಮ ನೋಟವನ್ನು ಬೀರಿದಾಗ ಅದು ಎಲ್ಲಿವರೆಗೆ ಬಂತು? ಅದು ನಾನು SSLC 3rd ಕ್ಲಾಸ್ ಬಂದು ನಾನು ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಕಿಲ್ಲ. ನಮ್ ಕಾಲೇಜು ತುಂಬಾ ದೂರ ಆಯ್ತು. ಅದಕ್ಕೆ ನಮ್ಮ ತಂದೆಯವರು ನಮ್ ಲೆಕ್ಚರರ್ ಮನೇಲೆ ನನ್ನ ಪೇಯಿಂಗ್ ಗೆಸ್ಟ್ ಆಗಿಟ್ರು. ನಮ್ ಲೆಕ್ಚರರ್ಗೆ ಒಬ್ಳು ಮಗಳಿದ್ಲು. ಅವಳು ಯಾವಾಗ ನೋಡಿದ್ರು ಟಿವಿನಲ್ಲಿ ಬರೋ ಎಲ್ಲ ಪೋಲಿ ಪಿಕ್ಚರ್ ನಾನು ನೋಡಿ ಅದನ್ನ ನನ್ನ ಮೇಲೆ ಪ್ರಯೋಗ ಮಾಡಕ್ ಬಂತು. ಒಂದಿನ ಇದ್ದಕ್ಕಿದ್ದಂಗೆ ನಾನು ಕಷ್ಟಪಟ್ಟು ಓದ್ತಾ ಇದ್ದೆ. ನನ್ನ ರೂಮಿಗೆ ಬಂದವಳೆ ನನ್ನ ಬಾ ಅಂದ್ಲು. ನಾನ್ ಬೇಡ ಅಂದೆ, ಬಾ ಅಂದ್ಲು. ಆದ್ರೂ ಏನಕ್ಕೋ ಏನು ಅಂತ ಅವಳನ್ನ ಹಿಂಬ ಅನಿಸ್ಕೊಂಡು ಹೋದೆ. ಅವಳು ನೋಡಿದ್ರೆ ನನ್ನನ್ನ ನೀನ್ ಹತ್ರ ಬಂದ್ರೆ ಈ ಚಾಕುವಿಂದ ನನ್ನ ಚುಸ್ತಿಯ ಇಲ್ಲ, ಈ ಚಾಕುವಿಂದ ನಾನೇ ಚುಚ್ಕೊಂಡ್ಬಿಡ್ತೀನಿ. ಏನು ಹಾಳಾದ್ದು? VIP ಇಂದ ನನ್ನ ಮಾನ ಮರ್ಯಾದೆ ಉಳಿತು. VIP ಅಂದ್ರೆ ಮಿನಿಸ್ಟ್ರ ಅಲ್ಲ, VIP ಅಂದ್ರೆ ಟ್ಯಾಂಟೆಕ್ಸ್ ಕಾಚ. ಏನು
ನಾನು ಮದುವೆ ಆಗೋ ಹುಡುಗಿ ಯಾವ ರೀತಿ ರೂಪವಂತೆ ಗುಣವಂತೆ ಶೀಲವಂತೆ ಆಗಿರ್ಬೇಕು ಅದೇ ರೀತಿ ನಾನು ಇರ್ಬೇಕು ಅಂತ ಆಸೆ ಪಡೋನು ಶಾಸ್ತ್ರಿಗಳೇ. ಅದಕ್ಕೆ ನನ್ನ ಮಾನ್ಮಗ ಮಾಡಕ್ ಪ್ರಯತ್ನ ಪಟ್ಟು ಹುಡುಗಿನ ಕಟ್ಕಟ್ಟೆಯಲ್ಲಿ ನಿಲ್ಸಿ ಶಿಕ್ಷೆ ಕೊಡಿಸೋ ಹಾಗೆ ಮಾಡಿಸ್ತೆ. ಗಂಡಸು ಪ್ರೂವ್ ಆಗ್ಬಿಟ್ಟಿಲ್ಲ. ಏನ್ ಗಂಡ್ಸು ಮಣ್ಣಾಗಟ್ಟಿನೋ ಆ ಶಿಕ್ಷೆ ಕೊಡಿಸಿದ ಮ್ಯಾಟ್ರು ಎಲ್ಲಾ ಲೀಡಿಂಗ್ ಪೇಪರ್ ಹೆಡ್ಡಿಂಗ್ ಅಲ್ಲಿ ಬಂದ್ಬಿಡ್ತು. ಅದ್ ಬಂದ್ಮೇಲೆ ನಾನು ಎಲ್ಲೇ ಹೆಣ್ ಕೇಳಕ್ ಹೋದ್ರು ಎಲ್ರು ನನ್ ಮಗನ ನೋಡಿ ಅಯ್ಯೋ ಅಲ್ಕ ನನ್ ಮಗನೇ ನಿನ್ ಮೈ ಮೇಲೆ ಬಿದ್ದಿರೋ ಹೆಣ್ಣನೇ ನೀನ್ ತೃಪ್ತಿ ಪಡಿಸಕ್ ಆಗಿಲ್ಲ, ನೀನು ಒಬ್ಬ ಗಂಡ್ಸ, ನಿನ್ ಮುಖಕ್ ಮೀಸೆ ಬೇರೆ ಕೇಡ ಅನ್ಬಿಟ್ರು ಗುರುಗಳೇ. ಶಾಸ್ತ್ರಿಗಳೇ, ಜನ ನನ್ ಮುಖ ನೋಡ್ ನಗೋರು, ನೀವು ನನ್ ಕೈ ನೋಡ್ ನಗ್ತಿದ್ದೀರಾ. ನೀವು ನಗೋ ಸ್ಟೈಲ್ ನ ನೋಡಿದ್ರೆ ನನಗೆ ಈ ಜನ್ಮದಲ್ಲೆಲ್ಲ ಇನ್ನು 7 ಜನ್ಮದಲ್ಲೂ ಮದುವೆನೇ ಆಗಲ್ಲ ಅಂತ ಕಾಣಿಸುತ್ತೆ. ಅದ್ಭುತ ಅದ್ಭುತ. ಏನ್ ಮದ್ವೆ ಆಗದೆ ಇರೋದ? ನಿನಗೆ ಲಕ್ಷ್ಮಿ ಸಿಗ್ತಾರ ಕಣಯ್ಯ. ನನ್ ಮದ್ವೆ ಆಗುತ್ತಾ? ಖಂಡಿತ. ಇದುವರೆಗೂ ನೀನು ತಪ್ಪಿದ ಸಂಬಂಧಗಳಿಗೆ ಕಾರಣ ಇದೆ. ನಿನ್ನ ಬಾಳಿಗೆ ಲಕ್ಷ್ಮಿ ಎಂಟ್ರಿ. ಹಳಾದ್ ಮೊಬೈಲು ಇಟ್ಕೊಂಡ್ರೆ ಇರುವೆ ಬಿಟ್ಕೊಂಡಂಗೆ. ಹಲೋ ಹಲೋ, ಹೇಳಿ ಬಾಸ್. ನಾಳೆ ಸಾಯಂಕಾಲ ನನ್ನ ವೆಡ್ಡಿಂಗ್ ಆನಿವರ್ಸರಿ ಅಪ್ಪ. ಓ